ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸಂಪ್ರಮರ್ದನಾಯ ನಮಃ. ಓಂ ಬ್ರಹ್ಮಮಯೋರ್ಯದಿ ವೇಧಸಃ ಸಮಿಧೇ ಹವಂತೆ ವೃತ್ರೇವ ಮಹೋ ನೃಪತಿ ಕ್ಷಯೇವ ವ್ಯಚಸ್ಯಂತ ಯದಿ ವಿತಂತ ಸೈತೆ. ವೈಯಾಘ್ರಪಾದಗೋತ್ರಾಯ ಸಾಂಕೃತಿ ಪ್ರವರಾಯ ಚ ಅಪುತ್ರಾಯ ದದಾಮ್ಯೇತಜ್ಜಲಂ ಭೀಷ್ಮಾಯ ವರ್ಮಣೆ ಗಂಗಾಪುತ್ರಾಯ ಭೀಷ್ಮಾಯ ಇದಮರ್ಘ್ಯಂ ವಸೂನಾಮವತಾರಾಯ ಶಂತನೋರಾತ್ಮಜಾಯ ಚ ಅರ್ಘ್ಯಂ ದದಾಮಿ ಭೀಷ್ಮಾಯ ಆಬಾಲಬ್ರಹ್ಮಚಾರಿಣೆ ಗಂಗಾಪುತ್ರಾಯ ಭೀಷ್ಮಾಯ ಇದಮಸ್ತು ತಿಲೋದಕಂ. ಭೀಷ್ಮಶಾಂತನವೋ ವೀರಃ ಸತ್ಯವಾದಿ ಜಿತೇಂದ್ರಿಯಃ ಆಭಿರದ್ಭಿರವಾಪ್ನೋತಿ ಪುತ್ರಪೌತ್ರೋಚಿತಾಂ ಕ್ರಿಯಾಂ. ಶ್ರೀ ಗುರುಭ್ಯೋ ನಮಃ. ಶೋಭನ ಸಂವತ್ಸರದ ಮಾಘ ಮಾಸದ ಶುಕ್ಲ ಪಕ್ಷದ ಈ ಭೀಷ್ಮಾಷ್ಟಮಿಯ ದಿನ ನಾವು ಮಹಾಭಾರತದ ದೊಡ್ಡ ಪಾತ್ರವಾದ ಭೀಷ್ಮನ ನೆನಪು ಮಾಡಿಕೊಂಡು ಆತನಿಗೆ ತಿಲತರ್ಪಣ ಕೊಡುವಂಥ ದಿವಸ. ಆತನಿಗೆ ನಾವು ಕೊಡುವ ತಿಲತರ್ಪಣ, ಜಲತರ್ಪಣ, ಅರ್ಘ್ಯ ಅದೆಲ್ಲದಕ್ಕಿಂತ ಮಹತ್ವದ್ದು ಆತ ಏನು ಮಹಾಭಾರತದಲ್ಲಿ ಶಾಂತಿ ಪರ್ವ, ಅನುಶಾಸನ ಪರ್ವಗಳನ್ನು ಹೇಳಿದ್ದಾನೆ, ಭಗವಂತ ಅವನ ಮುಖದಿಂದ ಏನು ಹೇಳಿಸಿದ್ದಾನೆ, ಅದೆಲ್ಲವನ್ನು ಅನುಸಂಧಾನಕ್ಕೆ ತಂದುಕೊಳ್ಳುವುದು ಬಹಳ ಮುಖ್ಯ. ಅದರಲ್ಲೂ ಕೂಡ ಈ ವಿಷ್ಣು ಸಹಸ್ರನಾಮದ ವಿಷ್ಣು ಸಹಸ್ರನಾಮದ ಪ್ರವಚನ ಅದು ಬಹಳ ಮುಖ್ಯ. ಯಾಕೆಂದರೆ ಶಾಂತಿ ಪರ್ವದ ಸಾರಭಾಗ ಅದು. ಮಹಾಭಾರತದ ಸಾರಭಾಗವೇ ಈ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ. ಅದರಲ್ಲಿ ಆತ ಹೇಳಿದ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವಗಳಲ್ಲಿ ನಮಗೆ ಕಾಣಿಸುವಂಥ ಸ್ತೋತ್ರ ಇದು. ಅದರ ಕುರಿತಾಗಿ ನಾವೀಗ ನೋಡ್ಬೇಕು ಇದನ್ನು. ಈ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ 237ನೇಯ ನಾಮ ಮತ್ತು ಸಂಪ್ರಮರ್ದನ ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಇವಿಷ್ಟನ್ನು ನಾವು ನೋಡಬೇಕಾಗಿದೆ. ಅದರಲ್ಲಿ ಮೊದಲನೇದಾಗಿ ಸಂಪ್ರಮರ್ದನ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಏನೇನು ಅರ್ಥ ಆಗ್ತದೆ ಅಂತ ಅನ್ನೋದನ್ನು ನೋಡೋಣ. ಪ್ರಳಯ ಕಾಲದಲ್ಲಿ ಸಮಸ್ತವನ್ನು ಕೂಡ ಸಂಹರಿಸುವವನು, ಮತ್ತೆ ಪ್ರಳಯ ಕಾಲ ಅಲ್ಲದೆ ಹೋದರೂ ದೈನಂದಿನ ಜೀವನದಲ್ಲೂ ಕೂಡ ದುಷ್ಟರನ್ನು ಸಂಹಾರ ಮಾಡುವವನು. ಈ ಕಾರಣದಿಂದಾಗಿ ಆತ ಸಂಪ್ರಮರ್ದನ. ಸಂ ಅನ್ನೋದು ಪ್ರತ್ಯೇಕವಾಗಿ ಭಗವಂತನನ್ನು ಹೇಳ್ತದೆ, ಪ್ರ ಅನ್ನೋದು ಭಗವಂತನನ್ನು ಹೇಳ್ತದೆ, ಮರ್ದನ ಅನ್ನೋದು ಪ್ರತ್ಯೇಕವಾಗಿ ಭಗವಂತನನ್ನು ಹೇಳ್ತದೆ. ಹೀಗೆ ಸಂಪ್ರಮರ್ದನ ಅನ್ನುವ ನಾಮದ ಅರ್ಥ ಇದು. ಈ ಪ್ರಕೃತ ಬೃಹತಿ ಮಂತ್ರ ಏನಿದೆ, ಆ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಮಗೆ ಬೇಕಾಗಿರುವುದು ಇದೇ ಅರ್ಥ. ಜಗತ್ತಿನ ಪ್ರಳಯವನ್ನ ಮಾಡುವವನು ಅಂತಲೇ ಅದಕ್ಕೆ ಅರ್ಥ. ಸಮ್ಯಕ್ ಸಮಾನತೆಯ ಪ್ರಮರ್ದಯತಿ ಸಂಪ್ರಮರ್ದ ಪ್ರತಿಯೋದ್ಧ. ಯಾರು ತನಗೆ ವಿರೋಧಿಗಳಾದವರು ಇರ್ತಾರೆ ಅಥವಾ ತನ್ನ ಭಕ್ತರ ವಿರೋಧಿಗಳಾಗಿದ್ದಾರೆ ಅವರನ್ನ ಪ್ರತಿಯಾಗಿ ಎದುರಿಸುವವನು. ಹೀಗೆ ಹಿಂದೆ ಹೇಳಿದ ಅರ್ಥವೇ ಸ್ವಲ್ಪ ಅದರಲ್ಲೇ ಬದಲಾವಣೆ ಅಷ್ಟೆ. ಪ್ರಳಯ ಮಾಡುವವನು ಅನ್ನೋ ಅರ್ಥ ಈ ಹಿಂದೆ ಬಂದದ್ದು. ಈಗ ನಾವು ನೋಡ್ತಿರುವ ಅರ್ಥ ಯಾವನೋ ಒಬ್ಬ ನಿರ್ದಿಷ್ಟನಾದ ವೀರನನ್ನ, ಪ್ರತಿವೀರನನ್ನ ಎದುರಿಸ್ತಾನೆ ಅನ್ನುವ ಅರ್ಥ. ಇನ್ನು ಮುಂದೆ ಆ ಮೂಲ ಮಂತ್ರಕ್ಕೆ, ಮೂಲ ಋಗ್ವೇದದ ಮಂತ್ರದಲ್ಲಿ ಆ ಮಂತ್ರಕ್ಕೆ ಏನು ಅರ್ಥ ಇದೆ ಅಂತ ಅನ್ನೋದನ್ನ ನೋಡೋಣ.
ನಾವೀಗಾಗಲೇ ನೋಡಿದಂತೆ ಋಗ್ವೇದದ 6ನೇ ಮಂಡಲದ 25ನೇ ಸೂಕ್ತ ಇದು. ಬಾರ್ಹಸ್ಪತ್ಯ ಭರದ್ವಾಜ ಇದರ ಋಷಿ. ದೇವರಾಜ ಇಂದ್ರ ಅಥವಾ ಸರ್ವೇಶ್ವರನಾದ ಭಗವಂತ ಇದಕ್ಕೆ ದೇವತೆ. ತ್ರಿಷ್ಟುಪ್ ಇದರ ಛಂದಸ್ಸು. ಅದರಲ್ಲಿ ಆ ಮಂತ್ರದ ಸ್ವರೂಪವನ್ನು ಈಗ ನಾವು ನೋಡಬೇಕು. ಆ ನೋಡ್ತಿರೋ 25ನೇ ಸೂಕ್ತದಲ್ಲಿ ಇದು 6ನೇ ಮಂತ್ರ. 6ನೇ ಮಂತ್ರದಲ್ಲಿ ಪೂರ್ಣವಾಗಿ ಇಲ್ಲಿ ತಗೊಂಡಿಲ್ಲ. ಸಪತ್ಯತ ಉಭಯೋಹೋ ಅಂತ ಆರಂಭದ ಭಾಗ ಇದೆ, ಅದನ್ನು ಬಿಟ್ಟಿದ್ದಾರೆ. ನೃಮ್ಣಮಯೋದೀರ್ಯದಿ ವೇದಸಃ ಸಮಿಧೇ ಹವಂತೆ ವೃತ್ರೇವ ಮಹೋ ನೃಪತಿ ಕ್ಷಯೇವ ವ್ಯಚಸ್ವಂತ ಯದಿ ವಿತಂತ ಸಹಿತೆ ಅಂತ ಮಂತ್ರ ಪೂರ್ಣ ಆಗುವಲ್ಲಿಗೆ ಕೂಡ ಇದನ್ನು ತಗೊಂಡಿದ್ದಾರೆ. ಇದು ಆ ಮಂತ್ರದ ಸ್ವರೂಪ. ಅದಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈಗ ಮೊದಲು ನೋಡೋಣ. ಅಲ್ಲಿ ಅಯೋಹೋ ಅಂತಿದೆ, ನೃಮ್ಣಂ ಅಯೋಹೋ ಅಂತ. ನೃಮ್ಣಂ ಅಯೋಹೋ ಅಂತ ಅದ್ರ ಪದಚ್ಛೇದ. ಅಯೋಹೋ ಅನ್ನುವುದು ಅನಯೋಹೋ ಅಂತ ಅನ್ನೋದನ್ನ ಸೂಚನೆ ಮಾಡ್ತದೆ. ಇವರಿಬ್ಬರಲ್ಲಿ ಅನಯೋಹೋ ಉಭಯೋಹೋ ಈ ಇಬ್ಬರಲ್ಲಿ ಸಹ ಜನ ನೃಮ್ಣಂ ಧನಂ ಪತ್ಯತೆ ಇಷ್ಟೇ. ಆ ಒಬ್ಬ ವ್ಯಕ್ತಿ, ಇಬ್ಬರಿದ್ದಾರೆ, ಆ ಇಬ್ಬರ ಪೈಕಿ ಒಬ್ಬ ಆ ಸಂಪತ್ತನ್ನ, ನೃಮ್ಣ ಅಂದ್ರೆ ಸಂಪತ್ತು, ಅದನ್ನ ಪತ್ಯತೆ ಅಂದ್ರೆ ಪಡೆದುಕೋತಾನೆ. ಇದನ್ನು ಗಮನಿಸ್ಬೇಕು. ಪತ್ಯತೆ ಅನ್ನೋದು ನಮ್ಗೆ ಈಗಿನ ಮಂತ್ರಕ್ಕೆ ಸಂಬಂಧ ಇಲ್ಲ. ಆದ್ರೆ ಮೂಲ ಋಗ್ವೇದದ ಮಂತ್ರದಲ್ಲಿ ಆ 6ನೇ ಮಂತ್ರದಲ್ಲಿ ಆ ಶಬ್ದ ಇದ್ದೇ ಇದೆ. ಅದಕ್ಕಾಗಿ ಅದ್ರ ಜೊತೆ ನಾವು ಓದ್ತಿದ್ದೇವೆ ಅಷ್ಟೆ. ಯಾರವರು ಅಂದ್ರೆ ಯಾರಿಗೆ ಆ ಇಬ್ಬರು ಎದುರಾಳಿಗಳಲ್ಲಿ ಯಾರಿಗೆ ನಿನ್ನ ಅನುಗ್ರಹ ಇರ್ತದೋ ಆ ಯೋಧ ಎಲ್ಲವನ್ನೂ ಪಡ್ಕೋತಾನೆ ಅಂತ. ಸಮಿಥ ಅಂತಿದೆ. ಸಮಿಥ ಅಂತನೂ ಕೆಲವು ಕಡೆ ಇದೆ, ಸಮಿಧ ಅಂತ ಇನ್ನು ಕೆಲವು ಕಡೆ ಇದೆ. ಸಾಯಣಾಚಾರ್ಯರ ಪುಸ್ತಕದಲ್ಲಿ ಸಮಿಥ ಅಂತ ಹೀಗೆ ಇದ್ದಂತೆ ಕಾಣಿಸ್ತದೆ. ಸಮಿಥೇ ಹವಂತೆ. ಇಲ್ಲಿ ನಾವೆಲ್ಲರೂ ಕೂಡ ವೇದ ವಿದ್ವಾಂಸರು ಮತ್ತೆ ವೇದಕ್ಕೆ ಅರ್ಥವನ್ನು ಹೇಳಿ ಕೂತಂತಹ ನಮ್ಮಂತಹ ವಿದ್ವಾಂಸರು ಎಲ್ಲರೂ ಕೂಡ ಗಮನಿಸಬೇಕಾದ ಒಂದು ವಿಷಯ ಇದು. ಇದು ಸಮಿಥೇ ಅಂತ ತವರ್ಗದ 2ನೇ ಅಕ್ಷರ ಮಹಾಪ್ರಾಣ ಸಮಿಥೇ ಅಂತ ಆಗ್ಬೇಕು. ಆದ್ರೆ ನಾವು ನೋಡ್ತಿರುವ ಪುಸ್ತಕಗಳಲ್ಲಿ ಸಮಿಧೆ ಅಂತ ತವರ್ಗದ 4ನೇ ಅಕ್ಷರ ಮಹಾಪ್ರಾಣ ಇದೆ. ವಾಸ್ತವಿಕವಾಗಿ ಸಮಿಧ ಮತ್ತು ಸಮಿಥ ಈ ಎರಡೂ ಶಬ್ದಗಳಿಗೂ ಕೂಡ ಯಜ್ಞ ಮತ್ತು ಅಗ್ನಿ ಅಂತ ಎರಡೂ ಅರ್ಥಗಳು ಇದ್ದೇ ಇದೆ. ಅರ್ಥದಲ್ಲೇನೂ ತೊಂದರೆ ಇಲ್ಲ. ಆದರೆ ಆ ವೇದದ ಅರ್ಥಗಳನ್ನು ನಾವು ತಪ್ಪಾಗಿ ಹೇಳಿದಂತೆ ಆಗ್ತದೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇದು ಈಗಾಗಲೇ ನಾನು ಇದಕ್ಕೆ ಸಾಯಣ ಆಚಾರ್ಯರ ಭಾಷ್ಯ ನೋಡಿದ್ದೀನಿ, ಅಲ್ಲೂ ಕೂಡ ಸಮಿಥ ಅಂತಲೇ ಇದೆ. ಮತ್ತೆ ಬೇರೆ ಬೃಹತಿ ಸಹಸ್ರದ ಒಂದು ಪ್ರತಿಯನ್ನು ಗಮನಿಸಿದೆ, ಅಲ್ಲೂ ಕೂಡ ಸಮಿಥ ಅಂತಿದೆ. ಅದಲ್ಲದೆ ವೇದ ವಿದ್ವಾಂಸರನ್ನು ಕೂಡ ನುರಿತಂಥ ನಮ್ಮವರೇ ಆದ ವೇದ ವಿದ್ವಾಂಸರನ್ನು ಕೂಡ ನಾನು ಅದ್ರ ಬಗ್ಗೆ ಸಂಪರ್ಕಿಸಿದ್ದೀನಿ. ಅವರು ಸಮಿಥೆ ಅಂತ ಆಗಬೇಕು, ಸಮಿಧೆ ಅಲ್ಲ ಅಂತ ಈಗ ಅದನ್ನ ಸ್ಪಷ್ಟಪಡಿಸಿದ್ದಾರೆ. ನಮ್ಮವರು ಯಾರೇ ವೇದಕ್ಕೆ ಅರ್ಥ ಮಾಡ್ಲಿಕ್ಕೆ ಹೊರಟವರು, ಪಾರಾಯಣ ಮಾಡ್ಲಿಕ್ಕೆ ಹೊರಟವರು, ಮತ್ತೆ ಋಕ್ಸಂಹಿತ ಯಾಗ ಮಾಡ್ಲಿಕ್ಕೆ ಹೊರಟವರೆಲ್ಲರೂ ಕೂಡ ತುಂಬಾ ಎಚ್ಚರಿಕೆಯಿಂದ ಇಂಥ ಶಬ್ದಗಳನ್ನು ಗಮನಿಸಬೇಕು. ಇಲ್ಲದೆ ಹೋದ್ರೆ ವೇದಕ್ಕೆ ಅಪಚಾರ ಆಗ್ತದೆ. ಬಿಭೇತ್ಯಲ್ಪಶ್ರುತಾದ್ವೇದ ಅಂತ ಅಲ್ಪ ಅಧ್ಯಯನ ಮಾಡಿದವರು, ಸರಿಯಾಗಿ ಅಧ್ಯಯನ ಮಾಡದೇ ಇದ್ದಂಥ ನಮ್ಮಂಥವ್ರನ್ನ ನೋಡಿ ಆ ವೇದ ಹೆದರ್ತದೆ ಅಂತಿದೆ. ಆದ್ರಿಂದ ಈ ಶಬ್ದಗಳಿಗೆ ಸಮಾನಾರ್ಥ, ಅಗ್ನಿ, ಆಹುತಿ, ಯಜ್ಞ, ಹೀಗೆ ಸಮಾನ, ಯುದ್ಧ ಎಲ್ಲ ಸಮಾನ ಅರ್ಥಗಳಿವೆ ಈ ಎರಡೂ ಶಬ್ದಗಳಿಗೂ. ಶಬ್ದದ ಸಾಧುತ್ವ ದೃಷ್ಟಿಯಿಂದ ಸಮಿಥ ಅಂತ ಅನ್ನೋದು ಸರಿಯಾದ ಶಬ್ದ. ಸರಿ, ಇನ್ನು ಮುಂದೆ ಆ ಸಾಯಣಾಚಾರ್ಯದ ಅರ್ಥ ಏನು ಹೇಳ್ತಾರೆ ಅಂತ ನೋಡೋಣ. ಸಮಿಥ ಅಂದ್ರೆ ಯಜ್ಞದಲ್ಲಿ, ವೇದ ಸಹ ಅಂದ್ರೆ ಕರ್ಮಣಾಂ ವಿಧಾತಾರಹ, ಕರ್ಮಗಳನ್ನ ಮಾಡುವಂತಹ ಋತ್ವಿಕ್ಗಳು, ಪುರೋಹಿತರು ಏನಿರ್ತಾರೆ ಅವರು ಹವಂತೆ ಅಂದ್ರೆ ಇಂದ್ರನನ್ನ ಕರೀತಾರೆ. ಈ ಇಬ್ಬರು ಯುದ್ಧ ಮಾಡ್ತಿದ್ದಾರಲ್ಲ, ಆ ಯುದ್ಧ ಮಾಡುವವರಲ್ಲಿ ಒಬ್ಬನ ಸಲುವಾಗಿ, ಒಬ್ಬ ಏನು ಭಕ್ತ ಇದ್ದಾನೆ, ಆ ಭಕ್ತನ ಸಲುವಾಗಿ ಋತ್ವಿಕ್ಗಳು ಹೋಮ ಮಾಡಿ ಇಂದ್ರನನ್ನು ಕರೀತಾರೆ. ಇಂದ್ರ ಆ ಭಕ್ತನಿಗೆ ಅನುಗ್ರಹ ಮಾಡ್ತಾನೆ. ಆ ಭಕ್ತ ಎಲ್ಲ ಅಭೀಷ್ಟವನ್ನು ಪಡಿತಾನೆ. ಆ ಭಕ್ತನಾದವನಿಗೆ ಅದು ಸಿಗೋದಿಲ್ಲ. ಇದು ತಾತ್ಪರ್ಯ. ಮುಂದೆ ಮಹಃ ಅಂತಿದೆ. ಮಹಃ ಅನ್ನೋದಿಗೆ ಪ್ರಥಮ ವಿಭಕ್ತಿಯಲ್ಲಿದೆ, ಆದ್ರೆ ಅದಕ್ಕೆ ಅರ್ಥ ಸಪ್ತಮಿ ವಿಭಕ್ತಿದ ಅರ್ಥ.
ಮಹತಿ ಅಂದ್ರೆ ಪ್ರಭೂತೆ, ಸಪ್ತಮಿ ವಿಭಕ್ತಿ ದೊಡ್ಡದು ಬಹಳ ಅಂತ ಹೀಗರ್ಥ. ವೃತ್ರೇವ ನಿರೋಧೆ ನಿಮಿತ್ತೇವ. ವೃತ್ರ ಅಂದ್ರೆ ಒಂದು ವಿರೋಧ, ತಡೆ, ಯಾರದಾದ್ರೂ ವಿರೋಧ ಬಂದು ಒದಗಿದಾಗ ಅಂತ ಅರ್ಥ ಕಾಣಿಸ್ತದೆ. ಸಪ್ತಮಿ ವಿಭಕ್ತಿಗೆ ನಿಮಿತ್ತ ಅಂತ ಅರ್ಥ. ನೃವತಿ, ನೃ ಅಂದ್ರೆ ಪುರುಷರು, ಆಳು ಕಾಳುಗಳು, ಪರಿಚಾರಕರು ಅಂತ ಅರ್ಥ. ನೃವತಿ ಅಂದ್ರೆ ಪರಿಚಾರಕರಿಂದ ಕೂಡಿದಂಥ ಒಂದು ಮನೆ, ಕ್ಷಯ ಅಂದ್ರೆ ಮನೆ. ಈ ಎಲ್ಲ ವಿಷಯಗಳಿಗಾಗಿ ಅವರು ಹೋರಾಟ ಮಾಡ್ತಾ ಇರ್ತಾರೆ ಇಬ್ರು, ಒಬ್ಬ ಸಜ್ಜನ ಒಬ್ಬ ದುರ್ಜನ, ಒಬ್ಬ ಭಕ್ತ ಒಬ್ಬ ಅಭಕ್ತ. ವ್ಯಚಸ್ವಂತವು, ಅವರಿಬ್ರು ವಿತಂತ ಸಹಿತೆ ಕಲಹ ಮಾಡ್ತಾರೆ, ವಿಯುದ್ಧೇತೆ ಪರಸ್ಪರ ಕಲಹ ಮಾಡ್ತಾರೆ. ಹೀಗೆ ಅವರೇನೋ ಕಲಹ ಮಾಡ್ತಾರೆ, ಆದರೆ ಯಾವ ಭಕ್ತನಿಗಾಗಿ ಋತ್ವಿಕಗಳು ಹೋಮ ಮಾಡಿ ಇಂದ್ರನನ್ನು ಕರೀತಾರೋ ಆ ಇಂದ್ರನ ಅನುಗ್ರಹ ಯಾರಿಗಿದೆಯೋ ಆ ಭಕ್ತನೇ ಅಲ್ಲಿ ಸಂಪತ್ತನ್ನು ಪಡ್ಕೋತಾನೆ, ಅವನು ಆ ಭಕ್ತನನ್ನ ಸೋಲಿಸ್ತಾನೆ ಅಂತ ಅದರ ತಾತ್ಪರ್ಯ. ಇದು ಸಾಯಣಾಚಾರ್ಯರು ನಮಗೆ ತೋರಿಸಿಕೊಟ್ಟಿರುವಂತಹ ಅರ್ಥ. ಇನ್ನು ಮುಂದೆ ಇದಕ್ಕೆ ಭಗವಂತಾಚಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಇರುವ ಅರ್ಥ ಅದನ್ನೇನಂತ ನಾನು ಈಗಾಗಲೇ ಹೇಳಿದ್ದೇನೆ. ವಿರೋಧಿಗಳನ್ನ, ಪ್ರತಿಯೋಧರನ್ನು ಎದುರಿಸಬಲ್ಲಂಥವನು ಅಂತ ಅದರ ತಾತ್ಪರ್ಯ. ಅದನ್ನೀಗಾಗಲೇ ನಾವು ನೋಡಿದ್ದೇವೆ. ಮತ್ತೆ ಅವರ ದೃಷ್ಟಿಯಲ್ಲಿ ಮಂತ್ರದ ಸ್ವರೂಪನೂ ಬೇರೆ ಇದೆ. ಮತ್ತೆ ಇದು 234ನೇ ಮಂತ್ರ ಮತ್ತು ನಾಮ. ನಮ್ಮದು 237ನೇ ನಾಮ. ಭಗವಂತಾಚಾರ್ಯರ ದೃಷ್ಟಿಯಲ್ಲಿಯೂ ಕೂಡ ಸಮಿಥೆ ಅಂತ ಇರುವುದನ್ನು ಗಮನಿಸಬೇಕು. ಸಮಿಥೆ ಅಲ್ಲ. ಸಂಪ್ರಮರ್ದನ ಅಂದ್ರೆ ಏನು ಮತ್ತು ಸಂಪ್ರಮರ್ದನ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತ ನಾಮ ಮಂತ್ರ ಯಾವುದು? ರಾಸುಬ್ರವೈತೇನ ಹಿತ್ವಾ ಶೂರೋ ನ ತುರೋ ನ ಧೃಷ್ಣುರ್ನ ತ್ವಾಯೋಧೋ ಮನ್ಯಮಾನೋ ಯೋಯೋಧ ಇಂದ್ರ ನಕಿಷ್ಟ್ವಾ ಪ್ರತ್ಯಸ್ತೇಷಾಂ ಅಂತ. ಇದು 234ನೇ ನಾಮ ಮತ್ತು 234ನೇ ಬೃಹತಿ. ಈಗ ನಾವು ನೋಡ್ತಿರೋ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಅರ್ಥ ಏನು, ಭಗವಂತಾಚಾರ್ಯ ಏನು ಅರ್ಥ ಹೇಳಿದ್ದಾರೆ ಅದನ್ನ ಈಗಿಲ್ಲಿ ನೋಡೋಣ. ಇಂದ್ರ ಅಂತ ಭಗವಂತನಿಗೆ ಸಂಬೋಧನೆ. ಹೇ ವಿಷ್ಣು, ಉಭೌ ಇಬ್ರು, ವ್ಯಾಚಸ್ವಂತ ಅಂತದು ದ್ವಿತೀಯ ವಿಭಕ್ತಿ ಲುಪ್ತ ಆಗಿದೆ. ವ್ಯಾಚಸ್ವಂತವು ಏನಂದ್ರೆ ಪರಸ್ಪರವರನ್ನ ಆಕ್ರಮಿಸ್ತಾ ಇರುವವರು. ಈ ಅರ್ಥ ಸಾಯಣಾಚಾರ್ಯ ಭಾಷ್ಯದಲ್ಲಿ ಯಾಕೋ ಬಂದಿಲ್ಲ, ಏನೋ ಮಿಸ್ ಆಗಿದೆ. ವಿತಂತ ಸಹಿತೆ ಅಂದ್ರೆ ಯುದ್ಧ ಮಾಡ್ತಿದ್ದಾರೆ, ಹೋರಾಡ್ತಿದ್ದಾರೆ ಅಂತ ಅರ್ಥ ಬಂದಿದೆ. ಆದ್ರೆ ವ್ಯಾಚಸ್ವಂತ ಅನ್ನೋ ಶಬ್ದಕ್ಕೆ ಏನ್ ಅರ್ಥ? ಅದು ವ್ಯಾಪ್ತಿಯನ್ನು ಹೇಳ್ತದೆ ಅಂತಾರೆ ಭಗವಂತಾಚಾರ್ಯರು. ಪರಸ್ಪರರನ್ನು ವ್ಯಾಪಿಸ್ತಾರೆ, ಅದರ ಅರ್ಥ ಪರಸ್ಪರರನ್ನು ಆಕ್ರಮಿಸ್ತಾರೆ ಈ ಇಬ್ಬರು ಯೋಧರು ಕೂಡ ಅಂತ ಅದರ ತಾತ್ಪರ್ಯ. ಮುಂದೆ ವಿತಂತ ಸಹಿತೆ, ಪರಸ್ಪರರನ್ನು ಆಕ್ರಮಿಸಿ ಯುದ್ಧ ಮಾಡ್ತಾರೆ. ಅದಕ್ಕೆ ವಿತಂತ ಸಹಿತೆ ಅನ್ನೋ ಧಾತುವಿಗೆ, ತಸಿ ಧಾತುವಿಗೆ ಮೂಲತಃ ದುಃಖ ಅಂತ ಅರ್ಥ. ಪರಸ್ಪರರನ್ನು ದುಃಖಕ್ಕೀಡು ಮಾಡ್ತಾರೆ, ಹಿಂಸಿಸ್ತಾರೆ, ಅರ್ಥಾತ್ ಯುದ್ಧ ಮಾಡ್ತಾರೆ ಅಂತ ಅದರ ಅರ್ಥ. ಈ ಅನಯೋಹೋ ಮಧ್ಯೆ ಈ ಇಬ್ಬರೇನಿದ್ದಾರೆ ಅವರಿಬ್ಬರ ನಡುವೆ ಸಹ ಏವ ಪುರುಷ, ಆ ಪುರುಷನೇ ಸಂಪತ್ತನ್ನು ಪಡಿತಾನೆ. ಮಹಃ ನೃಮ್ಣಂ ಬಲಂ ಧನಂ ವಾ ಪತ್ಯತೆ, ದೊಡ್ಡ ಪ್ರಮಾಣದ ಸಂಪತ್ತನ್ನು ಅಥವಾ ಬಲವನ್ನ ಪಡಿತಾನೆ, ಅವನಿಗೆ ಮೇಲ್ಗೈ ಆಗ್ತದೆ ಅಂತ ಅದರ ಅರ್ಥ. ಪ್ರತಿವೀರನನ್ನ ಸೋಲಿಸಿ ಅವನೇ ಧನವನ್ನು ಸಂಪಾದಿಸ್ತಾನೆ, ವಶಪಡಿಸ್ಕೋತಾನೆ ಅಂತ ಅದರ ಅರ್ಥ. ಯದರ್ಥಂ, ಯಾವ ಆ ಭಕ್ತನ ಕಾರಣಕ್ಕಾಗಿ, ವೇದ ಸಹ ಅಂದ್ರೆ ಕರ್ಮ ವಿಧಾತಾರ, ಕರ್ಮವನ್ನು ಮಾಡುವಂಥವ್ರು ಋತ್ವಿಕಗಳು, ಅವರು ವೃತ್ರ ಅಂದ್ರೆ ಪ್ರತಿರೋಧಕ ಶತ್ರು ಎದುರುಗಡೆ ಇದ್ದಾಗ, ಇಂದ್ರ ಮತ್ತು ವೃತ್ರ ಇವರು ಯುದ್ಧಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ವೃತ್ರನೇ ಅಲ್ಲಿ ಶತ್ರು ಇರ್ತಾನೆ. ಇಲ್ಲಿ ವೃತ್ರ ನಮ್ಮೆದುರಿಗೆ ಇರೋದಿಲ್ಲ. ವೃತ್ರ ಅಂದ್ರೆ ಯಾವನೊಬ್ಬ ಸಾಮಾನ್ಯ ಶತ್ರು ಮತ್ತು ಅವನಿಗೆ ಸಂಬಂಧಪಟ್ಟ ಸಮಿಥ ಅಲ್ಲ, ಸಮಿಥ ಅದು ಯುದ್ಧ ಅಂತ ಅರ್ಥ. ಅಂತಹ ಯುದ್ಧ ನಡೆದಾಗ ಮತ್ತೆ ನೃವತಿ, ನೃ ಅಂದ್ರೆ ದಾಸರು, ದಾಸರಿಂದ ಕೂಡಿದ ಕ್ಷಯ ಅಂದ್ರೆ ಮನೆ. ಈ ಯುದ್ಧ ಮಾಡಿ ಆ ಯುದ್ಧದಲ್ಲಿ ಗೆಲ್ಲಬೇಕು, ಮತ್ತೆ ಮನೆಯ ಮಠ ಮೊದಲಾದ ಸಂಪತ್ತನ್ನು ಗೆಲ್ಲಬೇಕು.
ಇದಕ್ಕಾಗಿ ಅವರು ಹೋರಾಟ ಮಾಡ್ತಿರ್ತಾರೆ. ಅಲ್ಲಿ ತ್ವಾಂ ಹವಂತೆ, ಆ ಋತ್ವಿಕ್ಗಳು ನಿನ್ನನ್ನು ಭಗವಂತನನ್ನು ಕರೀತಾರೆ. ಆವಾಗ ನಿನ್ನ ಅನುಗ್ರಹದಿಂದ ಆ ಪುರುಷನೇ ಎಲ್ಲ ಸಂಪತ್ತನ್ನು ಪಡಿತಾನೆ ಇಂತ ಇದು ಅದರ ಅರ್ಥ. ಇದಿಷ್ಟು ನಾವೀಗ ನೋಡಿರುವಂಥದ್ದು. ಇದು ಸಾಯಣಾಚಾರ್ಯರು ಹೇಳಿದ ಪ್ರಕಾರ ಮತ್ತು ಭಗವಂತಾಚಾರ್ಯರು ಹೇಳಿದ ಪ್ರಕಾರ ನಾವು ನೋಡಿದ ಅರ್ಥ ಆಯಿತು. ಇನ್ನು ಮುಂದೆ ರಘುನಾಥ ಸ್ವಾಮಿಗಳು ಇದಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ಗಮನಿಸೋಣ. ಅರ್ಥದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇದೆ, ಅದನ್ನು ಈಗ ಹೇಳ್ತೇನೆ. ಹೇ ಇಂದ್ರ, ಸರ್ವೇಶ್ವರನಾದ ಭಗವಂತನೇ, ಯದಿ ಅಂದರೆ ಯೌ ಅಂತ ಅರ್ಥ. ಅದು ನಾವೀಗಾಗಲೇ ಈಗ ನಾವು ನೋಡಬೇಕಾಗಿರುವುದು ಸಾಯಣಾಚಾರ್ಯರ ಮತ್ತು ಭಗವಂತಾಚಾರ್ಯ ಅರ್ಥ ಆದಮೇಲೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ನೋಡಬೇಕು. ಆಮೇಲೆ ಕೊನೆಯದಾಗಿ ನಾನು ಹೇಳಿದ ಅರ್ಥ ನೋಡಬೇಕು. ಅದರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಗಿದ್ದರೆ ನೀವು ಹಿಂದಿನಂತೆ ನಾವೇನು ಒಂದು ಅಭ್ಯಾಸ ಮಾಡ್ಕೊಂಡಿದ್ವಿ ಅದನ್ನು ಗಮನಿಸಬೇಕು. ಹೇ ಇಂದ್ರ, ಯದಿ ಎನ್ನುವ ಏನೊಂದು ಅವ್ಯಯ ಇದೆ, ಇದಕ್ಕೆ ಯೌ ಅಂತ ಅರ್ಥ ಅಂತಾರೆ ರಘುನಾಥ ಸ್ವಾಮಿಗಳು. ಯೌ, ಯಾರಿಬ್ಬರು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಈ ಯದಿ ಅನ್ನೋದಕ್ಕೆ ಯೌ ಅಂತ ಏನು ಅರ್ಥ ಹೇಳಿದ್ದಾರೆ, ಯಾರಿಬ್ರು ಅಂತ, ಅದನ್ನೇ ಅರ್ಥವನ್ನೇ ಮುಂದೆ ನಾನು ತಗೊಂಡಿದ್ದೇನೆ. ಇಬ್ಬರು ಜನವು ಮಹಹ ಮಹತಿ, ಮಹಹ ಅಂದ್ರೆ ಅದು ಪ್ರಥಮ ವಿಭಕ್ತಿಯಲ್ಲಿದೆ, ಆದರೆ ಸಪ್ತಮಿ ವಿಭಕ್ತಿ ಅರ್ಥ ಇಟ್ಕೋಬೇಕು ನಾನು ಅಂತ ಹೇಳಿದೆ. ವೃತ್ರ ಅಂದ್ರೆ ಕಲ್ಯಾಣ ಅಂತ ಅರ್ಥ ಹೇಳಿದ್ದಾರೆ. ಅದು ಕಂಸದಲ್ಲಿ ಕಲ್ಯಾಣ ಅಂತಿದೆ. ಯಾಕೆ ಕಂಸದಲ್ಲಿ ಹಾಕಿದ್ದಾರೆ? ಕಲ್ಯಾಣ ಅನ್ನೋ ಅರ್ಥ ರಘುನಾಥ ಸ್ವಾಮಿಗಳಿಗೆ ಅಭಿಪ್ರೇತ ಇದೆಯೋ ಇಲ್ವೋ ಅದನ್ನೆಲ್ಲ ನಾವು ಈಗ ವಿಚಾರ ಮಾಡೋದು ಕಷ್ಟ. ಅಂತೂ ಅಲ್ಲಿದೆ. ಜ್ಞಾನೇವ ವೃತ್ರ ಅಂದ್ರೆ ಒಂದ ಕಲ್ಯಾಣ ಒಂದ ಜ್ಞಾನ ಅಂತ ಅರ್ಥ. ಇರ್ಲಿ, ಅದು ಏನಾದರೂ ಇರಲಿ. ಮುಂದೆ ನೃವತಿ, ನೃ ಅಂದ್ರೆ ಈಗಾಗಲೇ ನಾವು ನೋಡಿದಂತೆ ಎಲ್ಲ ಅರ್ಥಗಳಲ್ಲೂ ಸಮಾನವಾಗಿದೆ. ಆಳು ಕಾಳುಗಳಿಂದ ಕೂಡಿದಂಥ ಕ್ಷಯ ಅಂದ್ರೆ ಮನೆ. ಎಲ್ಲ ಕಡೆ ಸಪ್ತಮಿ ವಿಭಕ್ತಿಗೆ ನಿಮಿತ್ತದಿಂದ ಅಂತ ಅರ್ಥ. ಈ ನಿಮಿತ್ತಗಳಿಗಾಗಿ ಏತಾನಿ ಪ್ರಾಪ್ತಂ, ಕಲ್ಯಾಣವನ್ನು ಪಡೆಯಲು ಮತ್ತು ಆಳು ಕಾಳುಗಳಿಂದ ತುಂಬಿದ ಮನೆಯನ್ನು ಪಡೆಯಲು, ವೆಚಸ್ವಂತವು ಅಂದರೆ ಪ್ರಾಪ್ತವಂತವು ಸಂತವು, ಒಬ್ಬರನ್ನು ಒಬ್ಬರು ಸಂಧಿಸಿ ಇವನು ಅವನ ಹತ್ರ ಹೋಗಿದ್ದಾನೆ ಅಥವಾ ಅವನೇ ಇವನ ಹತ್ರ ಬಂದಿದ್ದಾನೆ, ಅದನ್ನೇ ವೆಚಸ್ವಂತವು ಅನ್ನೋದು ತೋರಿಸ್ತದೆ. ಮುಂದೆ ವಿತಂತ ಸಹಿತೆ, ಇದಕ್ಕೆ ಸ್ಪಷ್ಟವಾಗಿ ಅರ್ಥ ಬರೆದಿಲ್ಲ ರಘುನಾಥ ಸ್ವಾಮಿಗಳು. ತಸೇಹೆ ಉಪಕ್ಷಯ ಕರ್ಮಣಃ ವಿಪೂರ್ವಸ್ಯ ರೂಪಮೇತತ್ ಅಂತಾರೆ. ಒಬ್ಬರನ್ನೊಬ್ಬರು ಉಪಕ್ಷಯ ಮಾಡುವುದು, ಇವನು ಅವನನ್ನು ಕೊನೆಗಾಣಿಸ್ಲಿಕ್ಕೆ ಪ್ರಯತ್ನ ಪಡೋದು, ಅವನು ಇವನನ್ನ ಕೊನೆಗಾಣಿಸ್ಲಿಕ್ಕೆ ಸೋಲಿಸಲಿಕ್ಕೆ ಪ್ರಯತ್ನ ಪಡೋದು ಅಂತ ಅದರ ಅರ್ಥ. ಅಸ್ಯ ಅನಯೋಹೋ ಯೇಷಾಂ ಅಂತ ಈಗಿನ ಸಂಸ್ಕೃತದಲ್ಲಿ ಅನಯೋಹೋ ಅನ್ನೋದು ಇದಂ ಶಬ್ದದ ಷಷ್ಠಿ ವಿಭಕ್ತಿ ದ್ವಿವಚನ. ಆದರೆ ಇಲ್ಲಿ ಇರುವುದು ಅನಯೋಹೋ ಅಂತಿಲ್ಲ, ಅಯೋಹೋ ಅಂತಿದೆ, ನಡುವಿನ ನಕಾರ ಲುಪ್ತ ಆಗಿದೆ ಅಂತಾರೆ. ಯದಿ ಯಸ್ಯ ಜನಸ್ಯ, ಯಾವ ವ್ಯಕ್ತಿಗಾಗಿ, ಸಮಿಧೆ ಅಲ್ಲ, ಅಲ್ಲೂ ಕೂಡ ಸ್ವಾಮಿಗಳ ಪುಸ್ತಕದಲ್ಲಿ ಸಮಿಧೆ ಅಂತಿದ್ದದನ್ನ ತಿದ್ಕೊಳ್ಬೇಕು. ಸಮಿಧೆ ಅಂದ್ರೆ ಯಜ್ಞದಲ್ಲಿ, ವೇದಸಹ ಅಂದ್ರೆ ಹಿಂದಿನ ಅರ್ಥವೇ, ಕರ್ಮವನ್ನು ಮಾಡುವ ಋತ್ವಿಕ್ಗಳು. ತ್ವಾಂ ಭವಂತೆ, ಇಂದ್ರನೇ ನಿನ್ನನ್ನು ಕರೀತಾರೆ. ನಿನ್ನನ್ನು ಯಾರಿಗಾಗಿ ಕರೀತಾರೆ? ಆ ಒಬ್ಬ ಭಕ್ತನಾದಂತಹ ಯೋಧನಿಗಾಗಿ ಕರೀತಾರೆ. ಆಗ ಆ ಭಕ್ತನಾದ ಯೋಧ ಡ್ರಮ್ಣ ಅಂದ್ರೆ ಸುಖ ಅಥವಾ ಧನ ಅದನ್ನು ಅವನು ಪಡಿತಾನೆ. ನೀವು ನೋಡ್ತಿರೋ ಪುಸ್ತಕದಲ್ಲಿ ಸಹ ಜನ ಡ್ರಮ್ಣ ಅಂತಿದ್ರೆ ಅದನ್ನು ತಿದ್ಕೋಬೇಕು. ಡ್ರಮ್ಣ ಅಲ್ಲ, ಅದು ಡ್ರಮ್ಣಮ್ ಅಂತ ಆಗಬೇಕು. ದ್ವಿತೀಯ ವಿಭಕ್ತಿ ಏಕವಚನ ಅದು. ಧನಂ ಸುಖಂ ವಾ ಪತ್ಯತೆ ಅಂದ್ರೆ ಪ್ರಾಪ್ನೋತಿ. ಪ್ರಾಪ್ನೋತಿ ಅನ್ನೋದು ಹಿಂದಿನ ಮಂತ್ರಕ್ಕೆ ಸಂಬಂಧಪಟ್ಟದ್ದು. ಇತಿ ಸಂಬಂಧ, ಒಬ್ಬ ಅದರಲ್ಲಿ ಸಂಪತ್ತನ್ನು ಪಡಿತಾನೆ, ಇನ್ನೊಬ್ಬ ಸೋತು ಹೋಗ್ತಾನೆ ಅಂತ ತಾತ್ಪರ್ಯ. ಈಗ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳಿದ್ದಾರೆ, ಅದರಲ್ಲಿ ಪತ್ಯತೆ ಅಂತ ಹಿಂದಿನ ಮಂತ್ರದಲ್ಲಿ ಏನು ಬಂದಿದೆ ಅಲ್ಲ, ಸಪತ್ಯತ ಉಭಯೋಹೋ ಅಂತ ಸಂವೃತ ಅನ್ನೋ ಮಂತ್ರದಲ್ಲಿ, ಅದಕ್ಕೆ ಇದಕ್ಕೆ ಸಂಬಂಧ ಕಲ್ಪನೆ ಮಾಡ್ಕೋಬೇಕಾಗ್ತದೆ. ಇಲ್ಲದೆ ಹೋದ್ರೆ ಪೂರ್ಣ ಅನ್ವಯ ಅರ್ಥ ಆಗೋದಿಲ್ಲ, ಅಧ್ಯಾಹಾರ ಮಾಡ್ಕೋಬೇಕಾಗ್ತದೆ. ಆದರೆ ನಾನೇನು ಅರ್ಥ ಹೇಳ್ತೀನಿ ಮುಂದೆ, ಅದರಲ್ಲಿ ಬೇರೆ
ಮಂತ್ರದಿಂದ ಅನ್ವಯಾರ್ಥಕ್ಕಾಗಿ ನಾವು ಅಧ್ಯಾಹಾರ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅಧ್ಯಾಹಾರ ಮಾಡಿಕೊಳ್ಳುವ ಅಗತ್ಯ ಇಲ್ಲದೆ ಇರುವಂತೆ ಅನ್ವಯ ಹೇಳುವ ಪ್ರಯತ್ನ ನಾನು ಮಾಡಿರ್ತೇನೆ. ತೀರಾ ಅನಿವಾರ್ಯ ಆದರೆ ಮಾತ್ರ ಅಧ್ಯಾಹಾರ ನಾನು ಅಪೇಕ್ಷೆ ಪಡ್ತೇನೆ. ಸಪತ್ಯತ ಉಭಯೋ ಅನ್ನೋದು ಮೂಲ ಋಗ್ವೇದದ ಮಂತ್ರದಲ್ಲಿದೆ, ಆದರೆ ಬೃಹತಿ ಮಂತ್ರದಲ್ಲಿ ಇಲ್ಲಲ್ಲ. ಬೃಹತಿ ಈಗಿನ ನಾವು ನೋಡ್ತಿರುವ 237ನೇ ಬೃಹತಿ ಮಂತ್ರದಲ್ಲಿ ಸಪತ್ಯತ ಉಭಯೋ ಅಂತ ಇಲ್ಲದೇ ಇದ್ದ ಮೇಲೆ ಅದನ್ನ ಬೇರೆ ಕಡೆಯಿಂದ ಹಿಂದಿನ ಮಂತ್ರದಿಂದ ತರುವ ಅಗತ್ಯವಿಲ್ಲದಂತೆ ಅನ್ವಯಾರ್ಥ ಹೇಳುವುದು ನಂದೊಂದು ಆದ್ಯತೆ, ನನ್ನ ಪ್ರಯತ್ನ. ಸಂಪ್ರಮರ್ದನ ಅಂದ್ರೆ ಏನು ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ? ಸಮ್ಯಕ್ ಅಭಕ್ತಾನ್ ತರ್ದಯತೆ, ಇದನ್ನು ಗಮನಿಸ್ಬೇಕು. ಸಂಪ್ರತರ್ದನ ಅಂತ ರಘುನಾಥ ಸ್ವಾಮಿಗಳ ಮಂತ್ರ ನಾಮ. ಸಂಪ್ರಮರ್ದನ ಅಂತ ಪಾಠ ಇದ್ರು ಎರಡಕ್ಕೂ ಒಂದೇ ಅರ್ಥ ಅಂತ ಹೇಳ್ತಾರೆ ಅವರು. ಈಗ ನಮಗೆಲ್ಲ ಬಳಕೆಯಲ್ಲಿರೋದು ಸಂಪ್ರಮರ್ದನ ಅಂತ. ಅದನ್ನ ಭಗವಂತಾಚಾರ್ಯರು ಕೂಡ ಸಂಪ್ರಮರ್ದನ ಅಂತ ಹೇಳಿದ್ದಾರೆ. ಇನ್ನ ಗೋವಿಂದಾಚಾರ್ಯರು ಮೊದಲಾದವರು ಏನೋ ಅದನ್ನ ತೋರಿಸಿದಾರಲ್ಲ, ಅವರು ಎಲ್ಲ ಕೂಡ ಅದನ್ನ ಸಂಪ್ರಮರ್ದನ ಅಂತಾನೆ ತೋರಿಸಿದ್ದಾರೆ. ಆದ್ರಿಂದ ಸಂಪ್ರಮರ್ದನ ಅನ್ನೋದನ್ನೇ ನಾನು ಇಟ್ಕೊಂಡಿದ್ದೇನೆ. ಅರ್ಥ ಎರಡಕ್ಕೂ ಒಂದೇ. ತರ್ದಯತಿ ಮರ್ದಯತಿ, ಅಭಕ್ತರನ್ನ ಸೋಲಿಸ್ತಾನೆ ಅಂತ ಹೀಗದರ ಅರ್ಥ. ಸಂಪ್ರಮರ್ದನ ಅನ್ನುವ ರೂಪದ ವರ್ಣನ ಹೀಗಿಲ್ಲಿ ಕೇಳಿ ಬರ್ತದೆ ಅಂತಾರೆ ರಘುನಾಥ ಸ್ವಾಮಿಗಳು. ಹೇ ಇಂದ್ರ ಅಂತ ಪರಮೇಶ್ವರನ ಸಂಬೋಧನೆ. ಇಂದ್ರ ಅಂತ ಅಲ್ಲೇ ಮಂತ್ರದಲ್ಲಿ ಬಂದಿಲ್ಲ, ಆದ್ರೆ ಒಟ್ಟಾರೆ ಈ ಎಲ್ಲಾ ಮಂತ್ರಗಳಿಗೂ ಕೂಡ ಇಂದ್ರನೇ ದೇವತೆ. ಪರಮೇಶ್ವರನಾದಂಥ ಭಗವಂತ ಅಂತೂ ಮೂಲ ದೇವತೆ. ಯದಿ ಅಂದ್ರೆ ಯೌ ಅಂತ ಅರ್ಥ. ನಾನು ರಘುನಾಥ ಸ್ವಾಮಿಗಳು ಹೇಳಿದ್ದನ್ನೇ ಇಟ್ಕೊಂಡಿದ್ದೇನೆ. ಅಥವಾ ಯತ್ ಈ ಏನೈವ ಕಾರಣೇನ, ಈ ಅನ್ನೋದು ಏವ ಅನ್ನೋದನ್ನು ತೋರಿಸ್ತದೆ. ಎರಡನ್ನೂ ಬರೆದಿದ್ದೇನೆ ನಾನು. ಹೀಗೆ ಯದಿ ಅನ್ನೋದಕ್ಕೆ ಯೌ ಅಂತನೂ ಅರ್ಥ ಮಾಡ್ಕೋಬಹುದು, ಅಥವಾ ಏನ ಕಾರಣೇನ, ಯಾವ ಕಾರಣದಿಂದ. ಯತಿ ಅಂತ ಅನ್ನೋದಕ್ಕೆ ಏನೇ ಯಾವ ಕಾರಣದಿಂದ ಅಂತ ನೀವು ಅರ್ಥ ಹೇಳಿದಾಗ ಆವಾಗ ಯೌ ಅನ್ನೋದನ್ನು ಅಧ್ಯಾಹಾರ ಮಾಡ್ಬೇಕಾಗ್ತದೆ. ಯದಿ ಅನ್ನೋದಕ್ಕಿಂತ ಯೌ ಅಂತ ಅರ್ಥ ಹೇಳಿದಾಗ ಆವಾಗ ಅಧ್ಯಾಹಾರ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇಷ್ಟು ವ್ಯತ್ಯಾಸ. ವೃತ್ರೇವಾ, ವೃತ್ರ ಅಂದ್ರೆ ಏನರ್ಥ? ಇನ್ನು ಕೋಶಗಳನ್ನು ತೆಗೆದು ನೋಡಿದ್ರೆ ವೃತ್ರ ಅಂದ್ರೆ ಒಂದು ವೃತ್ರಾಸುರ, ಇನ್ನೊಂದು ಯುದ್ಧ, ಹೀಗೆಲ್ಲ ಅರ್ಥ ಇದೆ. ನಮ್ಮನ್ನು ಆವರಿಸುವಂತಹ ಅಜ್ಞಾನ ಅಂತ ಅರ್ಥ ಇದೆ. ಶತ್ರು ಅಂತ ಒಂದು ಅರ್ಥ ಇದೆ. ನಾನು ಅದ್ರ ಪೈಕಿ ಶತ್ರು ಅನ್ನೋ ಅರ್ಥವನ್ನು ಇಟ್ಕೊಂಡಿದ್ದೀನಿ. ಮತ್ತೆ ಮುಂದೆ ಈ ಯುದ್ಧ ನಡೀತದಲ್ಲ, ಸಮಿತ, ಆ ಯುದ್ಧ ನಡೆಯೋದು ಯಾತಕ್ಕಾಗಿ ಅಂದ್ರೆ ಇಬ್ಬರ ನಡುವೆ ಯುದ್ಧ ನಡೆಯೋದು. ಜಗತ್ತಿನಲ್ಲಿ ಎಲ್ಲೇ ಕಲಹ ನಡೆದ್ರೆ ಅದು ನಡೆಯೋದು ಒಂದು ಚೇತನ ವಸ್ತುಗಳಿಗಾಗಿ, ಇನ್ನೊಂದು ಅಚೇತನ ವಸ್ತುಗಳಿಗಾಗಿ. ಇದು ನಡೆಯೋದು ಅದೇ. ಅಚೇತನ ವಸ್ತು ಅಂದ್ರೆ ಮನೆ ಮಠ ಮೊದಲಾದಂಥ ಆಸ್ತಿಗಳು, ಆಸ್ತಿಪಾಸ್ತಿಗಳು, ಅದಕ್ಕಾಗಿ ಒಂದು ಹೋರಾಟ. ಅದು ಮುಂದೆ ಬರೋದಿದೆ. ಧ್ರುವತಿ ಮಹತಿ ಧ್ರುವತಿ ಕ್ಷಯೇವ ಅಂತ. ಧ್ರುವತಿ ಅಂದ್ರೆ ಆಳು ಕಾಳುಗಳಂತ, ಕ್ಷಯ ಅಂದ್ರೆ ಮನೆ, ಆ ಅರ್ಥ ಹಾಗೆ ಇಟ್ಕೊಂಡಿದ್ದೇನೆ. ಮಹಃ ಅಂದ್ರೆ ದೊಡ್ಡದಂತ ಅರ್ಥ. ಅದು ಜಡವಾದ ಆಸ್ತಿ. ಇನ್ನೊಂದು ಚೇತನ ಆಸ್ತಿ ಅಂದ್ರೆ ನಮ್ಮ ಬಂಧು ಮಿತ್ರ ಮೊದಲಾದದ್ದು. ಇದನ್ನೆಲ್ಲ ಶತ್ರು ಎಂಬ ಶಬ್ದದಿಂದ ಪರಿಗಣನೆ ಮಾಡಿದ್ದಾರೆ. ಅದು ಹೇಗೆ ಅಂದ್ರೆ ಈ ಬಂಧು ಮಿತ್ರ ಮೊದಲಾದವರೆಲ್ಲರೂ ಕೂಡ ನಮಗೆ ಅನುಕೂಲರಾಗಿ ಬದುಕಿದ್ರೆ, ನಾವು ಅವರಿಗೆ ಅನುಕೂಲರಾಗಿ ಬದುಕಿದ್ರೆ, ಅಥವಾ ಅವರು ನಮ್ಗೆ ಅನುಕೂಲರಾಗಿ ಬದುಕಿದ್ರೆ ಅವ್ರು ಶತ್ರುಗಳಲ್ಲ. ಬಂಧುಗಳೇ, ಮಿತ್ರರೇ. ಬಂಧುಗಳು ಮಿತ್ರರಂತೆ ಆಗ್ತಾರೆ, ಮಿತ್ರರು ಬಂಧುಗಳಂತೆ ಆಗ್ತಾರೆ. ಆದ್ರೆ ಅಲ್ಲಿ ಹದ ತಪ್ಪಿದ್ರೆ, ಇಬ್ಬರಲ್ಲಿ ಒಬ್ಬರ ಹದ ತಪ್ಪಿದ್ರೆ ಅಥವಾ ಇಬ್ಬರದು ಹದ ತಪ್ಪಿದ್ರೆ ಇಬ್ರು ಆ ಬಂಧು ಮಿತ್ರಗಳು ಶತ್ರುಗಳಂತೆ ಆಗಿಬಿಡ್ತಾರೆ. ಅದಕ್ಕಾಗಿ ಇಲ್ಲಿ ವೃತ್ರ ಎಂಬ ಶಬ್ದಕ್ಕೆ ಕೋಶದಲ್ಲಿರುವ ಅರ್ಥ ಶತ್ರು ಅಂತ. ಶತ್ರುಗಳು ಯಾರು ಅಂದ್ರೆ ಬಂಧು ಮಿತ್ರ ಮೊದಲಾದ ಶತ್ರುಗಳು ಅಂತ ಅರ್ಥ. ಇನ್ನೊಂದು ಹೀಗೊಂದು ಅರ್ಥ, ಬಂಧು ಮಿತ್ರಾದಿಗಳನ್ನು ಶತ್ರು ಎಂಬ ಶಬ್ದದಿಂದ ಪರಿಗಣನೆ ಮಾಡೋದು ನಮಗೆ ಮನಸ್ಸಿಗೆ ಸಹ್ಯ ಆಗದೆ ಹೋದ್ರೆ, ವೃತ್ರ ಅಂದ್ರೆ ನಮ್ಮೆಲ್ಲರನ್ನೂ ಆವರಿಸಿರುವಂಥದ್ದು. ಕೆಳಗರ್ಥ ಬರೆದಿದ್ದೀನಿ. ಜೀವಂ ಆವೃಣೋತಿ ಇತಿ ವೃತ್ರಂ ಬಂಧು ಮಿತ್ರಾದಿ. ಬಂಧು ಮಿತ್ರರು ಶತ್ರುಗಳಲ್ಲದೆ ಹೋದ್ರೂ ಕೂಡ ನಮ್ಮನ್ನು ಆವರಿಸಿರ್ತಾರೆ. ನಮ್ಮ ಜೀವನವನ್ನ, ನಮ್ಮ ಮನೆ, ನನ್ನ ಈ ಜಡ ವಸ್ತುಗಳು ಅಲ್ಲ, ಚೇತನ ವಸ್ತುಗಳು, ಗಂಡು ಹೆಣ್ಣನ್ನ, ಹೆಣ್ಣು ಗಂಡನ್ನ, ಮತ್ತೆ ಬಂಧುಗಳು ಮಿತ್ರರು ನಮ್ಮನ್ನ, ಅವರು ನಮ್ಮನ್ನ, ನಾವು ಅವರನ್ನು ಆವರಿಸ್ಕೊಂಡಿರ್ತೇವೆ. ಅವರ ಜೀವಮಾನದಲ್ಲಿ ಗಾಢವಾಗಿ ಪ್ರವೇಶ ಮಾಡಿರ್ತೇವೆ. ಆದ್ರಿಂದ ಅವರೇ ವೃತ್ರರು. ಇಲ್ಲಿ ಅವರನ್ನು ಶತ್ರುಗಳು ಅಂತ ಹೇಳಿಲ್ಲ, ಆವರಿಸಿದವರು ಅಂತ ಅರ್ಥ ಬಂದಿದೆ. ಸರಿ, ಅಂತೂ ಈ ನಿಮಿತ್ತದಿಂದಾಗಿ ಇಬ್ಬರ ನಡುವೆ ಯುದ್ಧ ನಡೀತಿರ್ತದೆ. ಜಗತ್ತಿನಲ್ಲಿ ಎಲ್ಲೇ ಯುದ್ಧ ನಡೆದ್ರು ಇದೇ ನಿಮಿತ್ತದಿಂದ ಯುದ್ಧ ನಡೆಯೋದು.
ಜಡವಾದ ಆಸ್ತಿ ಅಥವಾ ಚೇತನರಾದಂಥ ವ್ಯಕ್ತಿಗಳು ಅವರ ಸಲುವಾಗಿ. ನಿಮಿತ್ತೀಕೃತ್ಯ ಯದಿ ಯಸ್ಮಿನ್ ಪಕ್ಷೆ, ಯಾವ ಪಕ್ಷದಲ್ಲಿ ಒಂದು ಈಗ ಯುದ್ಧ ನಡೀತದಲ್ಲ, ಈಗ ಒಂದು ಹೋರಾಟ ನಡೀತದಲ್ಲ, ವ್ಯಚಸ್ವಂತವು ಅವ್ರೇನ್ ಮಾಡ್ತಿದ್ದಾರೆ ಅಂದ್ರೆ, ವ್ಯಚಸ್ವಂತವು ಅಂದ್ರೆ ವ್ಯಾಪ್ನುವಂತವು, ಆಕ್ರಾಮಂತವು ಅಂತ ಭಗವಂತ ಸ್ವಾಮಿಗಳು ಹೇಳಿದಂತೆ ಅರ್ಥ ಇಟ್ಕೊಂಡಿದ್ದೇನೆ. ಅವ್ರು ಯಾರು ಅವ್ರದ್ರು ಅಂದ್ರೆ ಸಜ್ಜನ ದುರ್ಜನವು, ಸಜ್ಜನ ದುರ್ಜನರಿಬ್ರು ಕೂಡ ಹೀಗೆ ಹೋರಾಟ ಮಾಡ್ತಾ ಇದ್ದಾರೆ. ಅಥವಾ ಇಬ್ರು ಸಜ್ಜನರು ಕೆಲವು ಬಾರಿ ತಮ್ಮ ಪ್ರಾರಬ್ಧ ಕರ್ಮವಶಾತ್ ಪರಸ್ಪರ ಹೋರಾಟ ಮಾಡೇ ಮಾಡ್ತಿರ್ತಾರೆ ಈ ಜಡ ಚೇತನ ಆಸ್ತಿಗಳ ಸಲುವಾಗಿ. ಕೆಲವು ಸರಿ ದುರ್ಜನರು ಕೂಡ ಪರಸ್ಪರ ಹೋರಾಟ ಮಾಡ್ತಾರೆ. ವಿತಂತ ಸಹಿತೆ ಅಂದ್ರೆ ಹಿಂಸಂತಹ, ಹಿಂಸತಃ, ಇದು ಭಗವಂತಾಚಾರ್ಯ ಹೇಳಿದ ಅರ್ಥನೇ ಇಟ್ಕೊಂಡಿದ್ದೀನಿ. ವಿಯುದ್ಧೇತೆ ಅಂತ ಅದಕ್ಕೆ ಅರ್ಥ. ಸಾಯಣಾಚಾರ್ಯರಿಗೂ ಅರ್ಥದಲ್ಲಿ ಅದು ಬಂದಿದೆ. ಪರಸ್ಪರರನ್ನ ಆಕ್ರಮಿಸಿ ಯುದ್ಧ ಮಾಡ್ತಾರೆ, ಹೋರಾಡ್ತಾರೆ, ಎದುರಿಸ್ತಾರೆ. ತರ್ಹಿ, ಆ ಪಕ್ಷದಲ್ಲಿ ತರ್ಹಿ ಅಂತ ಅಧ್ಯಾಹಾರ. ಅಯೋಹ ಅಂದ್ರೆ ಅನಯೋಹ, ಈ ಇಬ್ಬರ ಕಾರಣಕ್ಕಾಗಿ ಒಂದು ಪ್ರಳಯ ನಡೀತದೆ. ಇದು ವಿಷಯ ಹೀಗೆ, ಸೃಷ್ಟಿ ಪ್ರಾರಂಭ ಆದಾಗಿನಿಂದನೂ ಪ್ರಳಯದವರೆಗೂ ಇಂಥದ್ದೊಂದು ಸಂಘರ್ಷ ನಡೆದೇ ಇರ್ತದೆ ಜನರಲ್ಲಿ. ಕೊನೆಗೆ ಇವರಿಬ್ಬರನ್ನ ನಿಮಿತ್ತವನ್ನಾಗಿ ಮಾಡಿಕೊಂಡು ಜನರಲ್ಲಿ ಏನೊಂದು ಸಂಘರ್ಷ ಇದೆ ಸಂಪತ್ತಿಗಾಗಿ, ಅದೆಲ್ಲದರ ಒಂದು ಅಂತ ಮಾಡಬೇಕು, ಅದಕ್ಕೊಂದು ಕೊನೆ ಹಾಡಬೇಕು ಅಂತ ಪ್ರಳಯ ನಡೀತದೆ. ಅರ್ಥ ಅಂದ್ರೆ ಪ್ರಯೋಜನಕ್ಕಾಗಿ ಅವರನ್ನ ನಿಮಿತ್ತವನ್ನಾಗಿ ಮಾಡ್ಕೊಂಡಾದ್ರು, ನಾನು ಹೇಳಿದ ಅರ್ಥ. ಇನ್ನು ಮುಂದೆ ಏನು ಕಂಸದಲ್ಲಿ ಹೇಳಿದ್ದೀನಲ್ಲ ಅದೆಲ್ಲ ನಂದ ಅರ್ಥ, ಅದನ್ನ ಗಮನಿಸ್ಬೇಕು. ವೇದ ಸಹ ಅಂದ್ರೆ ಯಾರು? ಕರ್ಮವನ್ನು ಮಾಡುವಂಥವರು. ಸರಿ, ಆ ಅರ್ಥ ಅದು ಸ್ವೀಕೃತನೇ, ತಪ್ಪಂತ ಅರ್ಥ ಅಲ್ಲ. ವೇದ ಸಹ ಅಂದ್ರೆ ಕಾಲರೂಪರಾದ್ರಿಂದ ಪ್ರಳಯ ಮಾಡುವವರು ಅಂತ ಅರ್ಥ. ಕಾಲರೂಪರು ಯಾರು ಅಂತ ಮುಂದೆ ಹೇಳುವನಿದ್ದೇನೆ. ಮತ್ತೆ ಆ ವೇದ ಸಹ ಅನ್ನೋ ಶಬ್ದಕ್ಕೆ ಹಾಗೆ ಅರ್ಥ ಹೇಗೆ ಬಂತು ಅಂತ ಅದನ್ನು ಕೂಡ ಹೇಳ್ತೇನೆ. ಕಾಲರೂಪರಾದ್ರಿಂದ ಪ್ರಳಯಕರರಾದವರು ಯಾರವರು? ಯಮ ಮತ್ತೆ ಕಾಮ ಅಂದ್ರೆ ಮನ್ಮಥ, ಯಮನಿಗಿಂತ ಕಾಮ ಮೇಲೆ, ಕಾಮನಿಗಿಂತ ರುದ್ರ ಮೇಲೆ, ರುದ್ರನಿಗಿಂತ ಚತುರ್ಮುಖ ಬ್ರಹ್ಮ ಮೇಲೆ, ಅವರಿಗಿಂತ ದುರ್ಗಾದೇವಿ ಮೇಲೆ, ಅವನಿಗಿಂತ ಮೇಲಿರುವವನು ಪರಕಾಲನಾದಂಥ ಭಗವಂತ. ಪರಕಾಲನಾದಂಥ ನೀನು ತ್ವಂಚ ಸಮಿಧೆ ಅಂದ್ರೆ ಸಮಿಥೆ, ಅದನ್ನು ತಿದ್ಕೋಬೇಕು. ಮತ್ತೆ ಜೀವನ ಅನ್ನೋ ಯಜ್ಞದಲ್ಲಿ ಸೃಷ್ಟಿ ಸ್ಥಿತಿ ಪ್ರಳಯ ರೂಪವಾದದ್ದು ಈ ಯಜ್ಞ. ಒಂದು ಯಜ್ಞ, ದೊಡ್ಡದೊಂದು ಯಜ್ಞ ನಡೆದಿದೆ. ವೇದ ಸಹ ಅಂದ್ರೆ ಇವರು ಕೂಡ ಕರ್ಮವನ್ನು ಮಾಡುವವರೇ ಇವರೆಲ್ಲ. ಯಮ, ಮನ್ಮಥ, ರುದ್ರ, ಬ್ರಹ್ಮ ಇವರೆಲ್ಲರೂ ಕೂಡ ಯಜ್ಞವನ್ನು ಮಾಡುವವರೇ. ಯಾವುದದು ಯಜ್ಞ? ಸೃಷ್ಟಿ ಸ್ಥಿತಿ ಪ್ರಳಯ ರೂಪವಾದ ಯಜ್ಞ ಅಥವಾ ಪ್ರಳಯ ರೂಪವಾದ ಯಜ್ಞ ಈ ಪ್ರಸಂಗದಲ್ಲಿ. ಅಥವಾ ಸಮಿಥ ಅನ್ನೋ ಶಬ್ದಕ್ಕೆ ಅಗ್ನಿ ಅಂತನೂ ಅರ್ಥ ಇದೆಯಲ್ಲ, ಆದ್ರಿಂದ ಅಗ್ನವ್ವ, ಅಗ್ನಿಯಲ್ಲಿ. ಡ್ರಮ್ನಂ ಅಂದ್ರೆ ಸ್ವಸಾಮರ್ಥ್ಯ, ಡ್ರಮ್ನ ಶಬ್ದಕ್ಕೆ ಸಾಮರ್ಥ್ಯ ಅಂತನೂ ಅರ್ಥ ಇದೆ. ತಮ್ಮ ಸಾಮರ್ಥ್ಯವನ್ನ ಈ ಯಜ್ಞದಲ್ಲಿ ಅವರು ಹವಂತೆ ಅಂದ್ರೆ ಉಪಯೋಗ ಮಾಡ್ತಾರೆ, ಪ್ರದರ್ಶಯಂತಿ. ಇದು ನನಗೆ ಅಲ್ಲಿ ಕಾಣುವ ಅರ್ಥ. ಇದೊಂದು ದೊಡ್ಡ ಯಜ್ಞ. ಜೀವನ, ನಮ್ಮ ಜೀವನವೂ ಯಜ್ಞವೇ, ದೇವತೆಗಳ ಜೀವನವೂ ಒಂದು ಯಜ್ಞವೇ. ಆ ಯಜ್ಞ ಸೃಷ್ಟಿ ಸ್ಥಿತಿ ಪ್ರಳಯವನ್ನು ಒಳಗೊಂಡಿದೆ. ಈಗಿನ ಪ್ರಸಂಗಕ್ಕೆ ತಕ್ಕಂತೆ ಅದು ಪ್ರಳಯವೆಂಬ ಯಜ್ಞ, ಅಥವಾ ಬ್ರಹ್ಮವೆಂದ ಪರಮಾತ್ಮನೇ ಒಂದು ಅಗ್ನಿ. ಅವನಲ್ಲಿ ಪರಮಾತ್ಮ ಎಂಬ ಅಗ್ನಿಯನ್ನು ಉದ್ದೇಶಿಸಿ ಈ ಯಜ್ಞದಲ್ಲಿ ಈ ಯಮ, ಮನ್ಮಥ, ರುದ್ರ, ಬ್ರಹ್ಮ, ದುರ್ಗಾದೇವಿ ಎಲ್ಲರೂ ಕೂಡ ತಮ್ಮ ಸಾಮರ್ಥ್ಯವನ್ನ ಹವಿಸ್ಸಿನ ರೂಪದಲ್ಲಿ, ತಮ್ಮ ಶಕ್ತಿಯನ್ನು ಹವಿಸ್ಸಿನ ರೂಪದಲ್ಲಿ ಹಾಕ್ತಾರೆ. ಆ ಮೂಲಕ ತಾವು ಯಜ್ಞ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಇದಿಷ್ಟು ಅದರ ತಾತ್ಪರ್ಯ ಆಯಿತು. ಇದಕ್ಕೆ ಸ್ವಲ್ಪ ದೀರ್ಘವಾಗಿ ನಾವು ವ್ಯಾಕರಣಾಂಶಗಳನ್ನ ಹೇಳಬೇಕಾಗ್ತದೆ. ಮತ್ತೆ ಆ ಹೋಮ ಮಾಡುವುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಭಗವದ್ಗೀತಾದಲ್ಲಿರುವ ಕೆಲವು ಶ್ಲೋಕಗಳನ್ನು ಕೂಡ ಸಂವಾದಿಯಾಗಿ ನಾವು ನೋಡಬೇಕಾಗ್ತದೆ. ಮತ್ತೆ ಭಾವಾರ್ಥ, ಇದೆಲ್ಲವನ್ನು ಕೂಡ ಈ ಮುಂದಿನ ಭಾಗದಲ್ಲಿ ನಾವು ನೋಡೋಣ.